ದೇವೇಗೌಡರಿಗೆ ನಾವೇನು ಕೆಲಸ ಮಾಡಿಲ್ವಾ, ಇವನೇ ಕೆಲಸ ಮಾಡಿದ್ದು, ಇವನ್ ಕೈಲೇ ಓಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಸಮಾಧಾನಗಳು, ಕೆಲವು ನಮ್ಮ ಕಾರ್ಯಕರ್ತರು ಮೈ ಮರೆತರು. ಯಾವುದೇ ತಪ್ಪು ಮಾಡದಿದ್ದಂತ ಪ್ರತಿನಿತ್ಯ ದಿನಕ್ಕೆ 24 ಗಂಟೆ ನನ್ನ ಜನ, ನನ್ನ ರೈತರು, ಆ ಒಂದು 24 ಗಂಟೆ ಯೋಚನೆ ಮಾಡತಕ್ಕಂಥ ದೇವೇಗೌಡರನ್ನ ಪ್ರಥಮ ಬಾರಿಗೆ ಹೊಳೆನರಸೀಪುರದಲ್ಲಿ ಸೋಲನ್ನು ಕಂಡು ನಾವು. ಕನಕಪುರದಲ್ಲೂ ನಿಂತಿದ್ರು, ಇಲ್ಲೂ ನಿಂತಿದ್ರು, ಎರಡೂ ಕಡೆ ಸೋಲಿಸಿದ್ರು. ದೇವೇಗೌಡರ ರಾಜಕೀಯ ಅಂತಿಮ ಆಯಿತು ಅಂದರು, ಮುಗಿದೋಯ್ತು. ದೇವೇಗೌಡರಿನ ಅವ್ರ ಮೊಮ್ಮಕ್ಕಳನ್ನ ಜೊತೆಲ್ಲ ಆಟ ಆಡ್ಕೊಂಡಿರ್ಬೇಕು, ಇನ್ನ ಮತ್ತಿನವ್ರ ರಾಜಕೀಯ ಇಲ್ಲ ಅಂದರು. ಆದರೆ 89ರಲ್ಲಿ ಆದಂತಹ ಒಂದು ನಿರ್ಣಯ ರಾಜ್ಯದ ಮೇಲೆ ಏನು ಅನಾಹುತ ಆಯಿತು ಅಂತಕ್ಕಂಥದ್ದನ್ನ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ನಮ್ಮ ಮಹಾನುಭಾವ ಹೇಳಿದ್ದಾನೆ ಮೊನ್ನೆ, ಉಪಮುಖ್ಯಮಂತ್ರಿ ಮಂಡ್ಯದಲ್ಲಿ ಮಾತನಾಡಬೇಕಾದ್ರೆ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು, ಅವ್ರ ಕುಟುಂಬಕ್ಕೋಸ್ಕರವಾಗಿ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ತಾರೆ. ಮಂಡ್ಯದಲ್ಲಿ ಮೊನ್ನೆ ಭಾಷಣ ಮಾಡಿದ್ದಾರೆ, ವಿವಿ ಫಾರಂನ ಏನದು ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ನಲ್ಲಿ ಮಾತನಾಡಿದ್ದಾರೆ. 89 ಯಾವ ಹೊಳೆನರಸೀಪುರದಲ್ಲಿ ದೇವೇಗೌಡರ ಜೊತೆಲೇ ಬೆಳೆದಂತ ವ್ಯಕ್ತಿ, ಅವ್ರನ್ನೇ ಇಟ್ಕೊಂಡು ಸೋಲಿಸಿದ್ರು. ಆ ವ್ಯಕ್ತಿನ ನೀರಾವರಿ ಸಚಿವರು ಮಾಡಿದ್ರು. ದೇವೇಗೌಡರ ಮೇಲಿದ್ದಂತ ದ್ವೇಷಕ್ಕೆ ನೀರಾವರಿ ಸಚಿವರನ್ನ ಅವ್ರನ್ನ ಮಾಡಿದ್ರು. ಅವತ್ತು ಅದರ ಅನಾಹುತ ಎಲ್ಲಿಗೆ ಬಂದು ನಿಲ್ತು? ಯಾವ ಒಂದು ನೀರಾವರಿ ಮಂತ್ರಿಗಳಾದರೂ ಪಕ್ಕದ ತಮಿಳುನಾಡಿನಿಂದ ನೀರು ಕೇಳಲಿಕ್ಕೆ ಬಂದಂತ ಒಬ್ಬ ಅಲ್ಲೇ ತಮಿಳುನಾಡಿನ ಮಂತ್ರಿಗೆ ಭೇಟಿನೂ ಮಾಡಿದೆ. ಅವರು ಕುಮಾರ್ ಕೃಪಾದಲ್ಲಿ ಕೂತಿದ್ದಾರೆ, ಆ ತಮಿಳುನಾಡು ಮಂತ್ರಿ, ನೀರಾವರಿ ಮಂತ್ರಿ. ಇವರು ಹೊಳೆನರಸೀಪುರಕ್ಕೆ ಬಂದರು. ಅದರ ಅನಾಹುತಗಳು ಏನಾಯ್ತು ಅಂತ ಪಾಪ ಅವ್ರಿಗೇನು ಗೊತ್ತಾಗಬೇಕು ಅಂತವ್ರನ್ನ ಆಯ್ಕೆ ಮಾಡಿದ್ರು, ಅಂತವ್ರು ನೀರಾವರಿ ಮಂತ್ರಿ ಆಗಿದ್ರು. ಅದರ ಪ್ರತಿಫಲ ಕಾವೇರಿ ಟ್ರಿಬ್ಯುನಲ್ ರಚನೆ ಆಯಿತು. ಅದರ ಪ್ರತಿಫಲ ಇವತ್ತು ನಾವು ಒಂದೊಂದು ಹನಿ ನೀರಿಗೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತಕ್ಕಂಥ ದೃಶ್ಯವನ್ನ ನೀವು ಟಿವಿಲಿ ನೋಡ್ತಾ ಇದ್ದೀರಿ. ಆ ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾತಾಡೋದನ್ನ ಈ ವಯಸ್ಸಿನಲ್ಲಿ. ಈ ರೀತಿಯ ಅನಾಹುತ ಮತ್ತೆ ಈ ನಾಡಿನಲ್ಲಿ ಆಗಬಾರದು, ಅದನ್ನ ನಾನು ಸ್ಮರಿಸ್ಕೊಳ್ಳಿಕ್ಕೆ ಇವತ್ತು ಬಂದು ನಿಂತಿದ್ದೇನೆ. 89ರಲ್ಲಿ ಆದಂತ ಒಂದು ಅನಾಹುತ, ದೇವೇಗೌಡರು ಅವತ್ತು ವಿಧಾನಸಭೆಯಲ್ಲಿ ಇಲ್ಲದೆ ಹೋಗಿದ್ದು. ಟ್ರಿಬ್ಯುನಲ್ ರಚನೆ ಆಯಿತು, ಕಾವೇರಿ ಟ್ರಿಬ್ಯುನಲ್. ಅಲ್ಲಿಂದ ದೇವೇಗೌಡರು ಹೋರಾಟ ಏನಿದೆ ಇತಿಹಾಸ ಪುಟಗಳಲ್ಲಿ ಮುಂದೆ ಯಾವನಾದ್ರೂ ಬರ್ಕಂತಾನೆ. ನೀವು ಬೆಳೆಸಿರ್ತಕ್ಕಂಥ ಆ ದೇವೇಗೌಡರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಬಹುಶಃ ಮತ್ತಿನ್ಯಾರು ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ಅಂತ ನಾನು ಹೇಳೋದಲ್ಲ, ಬೆಳೆಸಿದ್ರಿ. ಒಬ್ಬ ಹಳ್ಳಿಯ ಸಾಮಾನ್ಯ ರೈತನ ಮಗ, ಪುಣ್ಯಾತ್ಮರ ಹಾಸನ ಜಿಲ್ಲೆ ಜನ ಬೆಳೆಸಿದ್ರಿ ನೀವು. ಅವ್ರನ್ನ ಬೆಳೆಸಿದ್ದಷ್ಟೇ ಅಲ್ಲ, ಆ ಹಾಸನಾಂಬೆಯ ಒಂದು ಆಶೀರ್ವಾದವು, ದೇವೇಗೌಡರು ನಂಬಿರತಕ್ಕಂಥ ಅರದನಹಳ್ಳಿಯ ಆ ಒಂದು ಈಶ್ವರ ಏನಿದ್ದಾನೆ, ಆ ದೇವರ ಆಶೀರ್ವಾದವು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವ್ರು ನೀವು. ಸೋಲಿಸಿದ್ದೀರಿ ಚುನಾವಣೆಯಲ್ಲಿ ದೇವೇಗೌಡರನ್ನು, ಲೋಕಸಭೆಯಲ್ಲೂ ಸೋಲಿಸಿದ್ರಿ 99ರಲ್ಲಿ. ಆ ಸಂದರ್ಭದಲ್ಲಿ ಕನಕಪುರದಲ್ಲಿ ಉಪಚುನಾವಣೆಯಲ್ಲಿ ಮತ್ತೆ ಅವರು ಗೆದ್ದರು. ಎಂದು ಸಹ ಹಾಸನ ಜಿಲ್ಲೆಯನ್ನು ಮರೆಯಲಿಲ್ಲ. ಕನಕಪುರದ ಲೋಕಸಭಾ ಸದಸ್ಯರಾಗಿ ಹಾಸನದಲ್ಲಿ ಸೋತಂತ ಸಂದರ್ಭದಲ್ಲಿ ಅವತ್ತೂ ಸಹ ಅವರ ಹೃದಯ ಮಿಡಿದಿದ್ದು ಹಾಸನ ಜಿಲ್ಲೆಗೋಸ್ಕರವಾಗಿ. ಎಂದೂ ಸಹ ಅವರ ಜೀವನದಲ್ಲಿ ಈ ಜಿಲ್ಲೆಯನ್ನು ಮರೆಯಲಿಲ್ಲ. ಅವರು ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದರು, ಆ ರೀತಿ ಬಂದಂಥವರು. ಅವರ ಮಗನಾಗಿ ಇವತ್ತು ರೇವಣ್ಣ ಅವರು ಈ ತಾಲೂಕು, ಈ ಜಿಲ್ಲೆಗೆ ದೇವೇಗೌಡರು ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಹಲವಾರು ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನ ಹಳ್ಳಿಗೆ ತರಲಿಕ್ಕೆ ಶ್ರಮ ಹಾಕಿದ್ದಾನೆ, ಕೈಕಾಲಿಡಿದಿದ್ದಾನೆ. ಇವತ್ತು ನೋಡಿದೆ ನಾನು ಶಾಂತಿಗ್ರಾಮ, ದುದ್ದ ಹೋಬಳಿ ಭಾಗದಲ್ಲಿ ಆ ಪ್ರತಿ ಹಳ್ಳಿಗಳಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು, ಪ್ರತಿ ಹಳ್ಳಿಯ ರಸ್ತೆಗಳು
ನಾವೇ ಚಿಕ್ಕ ಮಕ್ಕಳಿದ್ದಾಗ ಮೊಸಳೆ ಹೊಸಳಿನಲ್ಲಿ ಬಸ್ ಇಳಿದ್ರೆ, ಟ್ರೈನ್ ಇಳಿದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.